ಇಂಡಿಯಾದಲ್ಲಿ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಮುಗಿದು ಇವಾಗಲೇ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಆದರೆ ಅಮೆರಿಕಾದಲ್ಲಿ ಮಕ್ಕಳಿಗೆ ಇವಾಗ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತೇ ಲಾಸ್ಟ್ ಡೇ ಆಫ್ ಸ್ಕೂಲ್ ನನ್ನಿಬ್ರು ಮಕ್ಕಳು. ರಾಕಿ ಮನೆಗೆ ಬಂದಮೇಲೆ ಮೊದಲಿದ್ದಕ್ಕಿಂತ ತುಂಬಾನೇ ಆಕ್ಟಿವ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ನನ್ನ ದೊಡ್ಡ ಮಗಳಂತೂ ಬೇಗ ಎದ್ದು ರೆಡಿಯಾಗಿ ಅವನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಬೆಳಗ್ಗೆ ಹೊತ್ತು. ಇನ್ನು ನನ್ನ ಚಿಕ್ಕ ಮಗಳು ಅಷ್ಟೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ಸೊ ಇಬ್ಬರನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತಾ ಇದ್ದೀವಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನನ್ನ ದೊಡ್ಡ ಮಗಳು ಇಂಟರ್ಮೀಡಿಯೇಟ್ ಸ್ಕೂಲ್ಗೆ ಹೋಗ್ತಾಳೆ, ಹಾಗೆ ಚಿಕ್ಕವಳು ಎಲಿಮೆಂಟ್ರಿ ಸ್ಕೂಲ್ಗೆ ಹೋಗ್ತಾಳೆ ಅಂತ. ಸೊ ಸಿಬ್ಲಿಂಗ್ಸ್ ಇರೋದ್ರಿಂದ ಇಲ್ಲಿ ಹಾಫ್ ಅನ್ ಅವರ್ ಡಿಫ್ರೆನ್ಸ್ ಅಲ್ಲಿ ಸ್ಕೂಲ್ ಇಟ್ಟಿರ್ತಾರೆ. ಅಂದ್ರೆ ಒಬ್ಬರನ್ನ ಡ್ರಾಪ್ ಮಾಡಿ ಇನ್ನೊಬ್ರು ಕರ್ಕೊಂಡು ಹೋಗೋದಕ್ಕೆ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅಮೆರಿಕಾದಲ್ಲಿ ಟೈಮ್ಗೆ ಎಷ್ಟು ವ್ಯಾಲ್ಯೂ ಇದೆ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ಈ ಒಂದು ಉದಾಹರಣೆ ಮೂಲಕ ನೋಡ್ಬೋದು. ಸ್ಕೂಲ್ ಗೇಟ್ ಓಪನ್ ಆಗೋದು 7:20 AM ಗೆ, ಆದ್ರೆ ಅದಕ್ಕೂ ಮೊದಲು ಬಂದಿರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಬೇಗ ಬಂದಿದ್ದೀರಾ ಅಂತ ಡೋರ್ ಎಲ್ಲ ಓಪನ್ ಮಾಡೋದಿಲ್ಲ. ಸೊ ಟೈಮ್ ಅಂದ್ರೆ ಟೈಮ್ ಅಷ್ಟೇ. ಇಲ್ಲಿ 7:50ಗೆ ಟಾರ್ಡಿ ಇರುತ್ತೆ. ಅಂದ್ರೆ 7:50 ಆದ್ಮೇಲೆ ಬರೋ ಅಂತ ಮಕ್ಳಿಗೆ ಲೇಟ್ ಕಮ್ಮರ್ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಈ ರೀತಿ ಸಣ್ಣ ಪುಟ್ಟದ್ದು ನೋಟಿಸ್ ಮಾಡ್ತಾ ಇದ್ರೆ ತುಂಬಾನೇ ಗ್ರೇಟ್ ಅಂತ ಅನ್ಸುತ್ತೆ. ಸೊ ಹಾಗೆ ಇಲ್ಲಿ ನೋಡ್ಬೋದು, ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಡು ಬಂದೆ, ತುಂಬಾನೇ ಮಿಸ್ ಮಾಡ್ಕೊಂತಾ ಇದ್ರು. ಅಂದ್ರೆ ಫ್ರೆಂಡ್ಸ್ ಎಲ್ಲ ಬರಬೇಕಾದ್ರೆ ಹಗ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಸೇಮ್ ಕ್ಲಾಸ್ ಅಲ್ಲಿ ಇರೋದಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಎಷ್ಟು ಪುಟ್ಟು ಮಕ್ಕಳು ಎಷ್ಟು ಅರ್ಥ ಆಗತ್ತಲ್ವಾ. ಸೊ ಇಬ್ರು ಕೂಡ ಬೇಜಾರಲ್ಲೇ ಇದ್ರು. ಹಾಗೆ ಇಲ್ಲಿ ಬಂದಿದ ತಕ್ಷಣ ಮತ್ತೆ ಅವರು ರಾಕಿನ ಬ್ಯಾಕ್ ಯಾರ್ಡ್ ಕರ್ಕೊಂಡು ಹೋಗಿ ಆಟ ಆಡಿಸ್ತಾ ಇದ್ದಾರೆ. ಆಕ್ಚುಲಿ ಇಲ್ಲಿ ಡಾಗ್ ಪಾರ್ಕ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ತುಂಬಾನೇ ಇಷ್ಟ ನನ್ನ ಚಿಕ್ಕ ಮಗಳಿಗೆ. ಡಾಕ್ಟರ್ನ ಕೂಡ ಕೇಳಿದ್ಲು, ಆದ್ರೆ ಅವರು 3 ವ್ಯಾಕ್ಸಿನ್ ಆಗೋವರೆಗೂ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಅಂದ್ರು. ಅದಕ್ಕೋಸ್ಕರ ಇನ್ನ ತುಂಬಾನೇ ಆಟ ಆಡಿಸ್ತಾನೆ. ಇದಕ್ಕೋಸ್ಕರ ಬೇರೆ ಒಂದು ಪ್ಲಾನ್ ಮಾಡ್ತಾ ಇದೀವಿ, ಅದನ್ನ ಶೀಘ್ರದಲ್ಲೇ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ನಾವು ಯಾವ ರೀತಿ ಅವನಿಗೆ ಪ್ಲಾನ್ ಮಾಡ್ಬೇಕಂತ ಅನ್ಕೊಂಡಿದೀವೋ ಅದೇ ತರ ಬಂದಿದೆ. ಹಾಗೆ ಇಲ್ಲಿ ಸ್ಕೂಲಿಂದ ಬಂದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾರ. ಇದಾದ್ಮೇಲೆ ನನ್ನ ಚಿಕ್ಕ ಮಗಳಂತೂ ತುಂಬಾನೇ ಟಯರ್ಡ್ ಆಗಿರ್ತಾಳೆ, ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾಳೆ ರಾಕಿ ಪಕ್ಕ ಮಾತಾಡ್ಕೊಂಡು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಆಟ ಆಡಿಸ್ತಾನೆ ಅಂತ. ಅಂದ್ರೆ ಇನ್ನ ಪಪ್ಪಿ ಆಗಿರೋದ್ರಿಂದ ಸ್ವಲ್ಪ ಕಚ್ಚಲ್ ಜಾಸ್ತಿ, ಅದನ್ನ ನೋಡ್ಕೊಳ್ಳೋದೇ ಕಷ್ಟ. ಸೊ ವ್ಯಾಕ್ಸಿನ್ ಎಲ್ಲ ಆಗಿದೆ, ಏನ್ ತೊಂದರೆ ಇಲ್ಲ, ಅದನ್ನ ಕಮೆಂಟ್ ಮಾಡ್ತೀರಾ, ಅದಕ್ಕೋಸ್ಕರ ನಾನೇ ಹೇಳ್ಬಿಟ್ಟೆ. ಹಾಗೆ ರಾಕಿ ಅಂತ ಏನಕ್ಕೆ ಹೆಸರಿಟ್ರಿ ಅಂತ ನನಗೆ ಕೆಲವರು ಕೇಳಿದ್ದೀರಾ. ಆಕ್ಚುಲಿ ಏನಂತ ಅಂದ್ರೆ ನಾವು ಡಾಗ್ ಅಂತ ಅಂದರೆ ನಾವು ದೇವ್ರ ಥರ ನೋಡ್ತೀವಿ, ಕಾಲಭೈರವ ಥರ. ಇನ್ಫ್ಯಾಕ್ಟ್ ನಾನೊಂದು ಕಮೆಂಟ್ಗೆ ರಿಪ್ಲೈ ಕೂಡ ಮಾಡಿದ್ದೆ. ಸೊ ಫಸ್ಟ್ ನಾವು ಇದೇ ಥರ ಜರ್ಮನ್ ಶೆಪರ್ಡ್ ತೊಗೊಂಡಾಗ ರುದ್ರ ಅಂತ ಹೆಸರಿಟ್ಟಿದ್ವಿ. ಆದರೆ ಈ ಸರಿ ಕಾಲಭೈರವೇಶ್ವರ ಅಲ್ವಾ, ಸೊ ಭೈರವ ಅಂತ ಹೆಸರಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಮೆರಿಕಾದಲ್ಲಿ ನಮ್ಮ ಇಂಡಿಯನ್ ನೇಮ್ಸ್ನ ಪ್ರೊನೌನ್ಸ್ ಮಾಡೋದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಸ್ಪಿಟಲ್ಗೆ ಹೋದಾಗೆಲ್ಲ ಪ್ರತಿ ಸರಿ ಅವ್ನಿಗೆ ಇನಿಷಿಯಲ್ಸ್ ಎಲ್ಲ ಹೇಳಿ 2-3 ಸರಿ ರಿಪೀಟ್ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಏನು ಮಾಡಿದ್ವಿ, ರಾಕಿ ಅಂತ ಇಟ್ವಿ. ಸೊ ರಾಕಿ ಅಂತ ಅಂದರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ, ಸೊ ನಮಗೂ ಕೂಡ ಕರೆಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಹೆಸರಿಟ್ಟ ಮೇಲೆ ಗೊತ್ತಾಯಿತು ಎಷ್ಟೊಂದು ಕಡೆ ರಾಕಿ ಅನ್ನೋ ನೇಮ್ ಕಾಮನ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲರಿಗೂ ಈಸಿ ಆಯಿತು ಅಂತ ಅನ್ಕೊತೀನಿ. ಹಾಗೆ ನೆಕ್ಸ್ಟ್ ದಿನ ಬೆಳಗ್ಗೆ ರಾಕಿದು ಫುಡ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಕಾಸ್ಕೋಗೆ ಬಂದಿದ್ದೀವಿ. ಇನ್ನು ಓಪನೇ ಆಗಿರಲಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಾಗ್ ಕೆನಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಪ್ರೈಸ್ ನೋಡಿದ್ರಿ ಅನ್ಸುತ್ತೆ, $1,000 ಇದೆ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಆಲ್ಮೋಸ್ಟ್ 1 ಲಕ್ಷ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ಮನೆ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.